ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿದ್ಯಾಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ಸ್ಟಾರ್ಟಿಂಗ್ಗೆ ನಂದು ನನ್ನ ಮಗಳದು, ನಮ್ಮ ತಾಯಿದು, ಹಾಗೆ ನಂದು ನನ್ನ ಹಸ್ಬೆಂಡ್ದು ಸೆಲ್ಫಿ ಪಿಕ್ ತೋರಿಸ್ತಾ ಇದ್ದೀನಿ. ಅಂದರೆ ನಿಮ್ಗೆ ಇಷ್ಟೊತ್ತಾಗಲೇ ಅರ್ಥ ಆಗಿರುತ್ತೆ ನಾವೆಲ್ಲ ಹೊರಗಡೆ ಹೋಗಿದ್ವಿ ಅಂತ. ಅಫ್ಕೋರ್ಸ್ ಈ ವಿಡಿಯೋಲಿ ಲಾಸ್ಟ್ ಸಂಡೇ ನಾವೆಲ್ಲರೂ ನಮ್ಮ ಮನೆ ದೇವರು ಅಂದರೆ ಲಕ್ಷ್ಮೀ ನರಸಿಂಹಸ್ವಾಮಿ ಸಾವಂದುರ್ಗದಲ್ಲಿರುವಂಥ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಸ್ಟಾರ್ಟಿಂಗ್ ನಮ್ಮ ಮಮ್ಮಿಗೆ ಹೇಳಿದೆ ಫ್ರೆಂಡ್ಸ್ಗೆಲ್ಲ ಹಾಯ್ ಹೇಳ್ಬಿಡಿ ಅಂತ. ಸೊ ಹಾಗಾಗಿ ಫುಲ್ ಸ್ಮೈಲ್ ಮಾಡ್ಕೊಂಡು ಹೇಳಿದ್ರು. 11:30ಗೆ ರೆಡಿಯಾಗಿ ಸಂಡೇ ಹೊರಟ್ವಿ. ಇನ್ನೂ ಬೇಗ ಹೊರಡೋಣ ಅಂದ್ಕೊಂಡಿದ್ವಿ, ಬಟ್ ಫ್ರೈಡೇ ಸ್ಯಾಟರ್ಡೇ ನಮ್ಮ ಸ್ಕೂಲ್ ಆ್ಯನ್ಯುವಲ್ ಡೇ ಇದ್ದಿದ್ದರಿಂದ ಅವತ್ತು ಸ್ವಲ್ಪ ಲೇಟ್ ಆಗಿದ್ಬಿಟ್ಟೆ ನಾನು. ಹಾಗಾಗಿ 11:30 ಅಷ್ಟೊತ್ತಿಗೆ ರೆಡಿಯಾಗಿ ಹೊರಟ್ವಿ. ಅಷ್ಟರಲ್ಲಿ ನನ್ನ ಮೈದಾ ಕಾರ್ ತೊಗೊಂಡು ಬಂದಿದ್ರು. ನನ್ನ ಮಗಳು ಆಲ್ರೆಡಿ ಸೆಟ್ಲ್ ಆಗಿದ್ಲು. ಆ್ಯಂಡ್ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಸಾವಂದುರ್ಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ. ಸೊ ಈ ದೇವಸ್ಥಾನ ಬಂದು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಲ್ಲಿರುವಂಥದ್ದು. ಮಾಗಡಿಯಿಂದ ಹತ್ತತ್ರ 12 ಕಿಲೋಮೀಟರ್ ಡಿಸ್ಟೆನ್ಸ್ ಅನ್ಸುತ್ತೆ. ಸೊ ಕಾರಲ್ಲಿ ಸೆಟ್ಲ್ ಆಗಿ ಹೊರಟ್ವಿ. ಮಮ್ಮಿಗೆ ಮಗಳಿಗೆ ಹಾಯ್ ಹೇಳಿ ಅಂತ ಹೇಳಿ. ನೋಡಿ, ಇದು ನಮ್ಮ ರೋಡಲ್ಲಿರೋ ಅಂಥ ಅಯ್ಯಪ್ಪ ಸ್ವಾಮಿ ಟೆಂಪಲ್. ಈಗ ಸೀಸನ್ ಮಾಲೆ ಹಾಕಿರೋದ್ರಿಂದ ಸ್ವಲ್ಪ ರೋಡ್ ಬ್ಲಾಕ್ ಆಗಿತ್ತು. ನಮ್ಮ ಬಾಸ್ ಕೂಡ ನೋಡಿದ್ರಿ ಅನ್ಕೋತೀನಿ. ಇಲ್ಲಿಂದ ಹೊರಟ್ವಿ. ಫಸ್ಟ್ ದಾವಸ್ಪೇಟೆಗೆ ಹೋಗಿ ಅಲ್ಲಿಂದ ಮಾಗಡಿಗೆ ಹೋಗೋದು ಅಂತ ಫಿಕ್ಸ್ ಆಯ್ತು. ಏನಾದ್ರೂ ಫಸ್ಟ್ ಗಾಡಿ ನಾವು ಚೆಕ್ ಮಾಡ್ಕೋತೀವಿ, ಒಳ್ಳೆ ಕಂಡೀಷನ್ ಅಲ್ಲಿ ಇದೆಯಾ, ಟ್ಯಾಂಕ್ ತುಂಬ ಪೆಟ್ರೋಲ್ ಇದೆಯಾ ಅಂತ. ಪೆಟ್ರೋಲ್ ಹಾಕ್ಸ್ಕೊಂಡು ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ ಯಾಕೆ ಮನೆ ದೇವ್ರಿಗೆ ಹೊರಟಿದ್ದು ಅಂದರೆ, ನಾವು ಎಷ್ಟೇ ಅಪ್ಡೇಟೆಡ್ ಆದರೂ ಸೈನ್ಸ್ ಟೆಕ್ನಾಲಜಿ ಅಂತ ಏನೇ ಮಾತಾಡಿದ್ರು ಎಲ್ಲದಕ್ಕಿಂತ ಮೀರಿ ಒಂದು ಸುಪ್ರೀಂ ಪವರ್ ಇದೆ, ಕರೆಕ್ಟಾ? ಯಾಕೋ 2 ತಿಂಗಳಿಂದ ಸಿಕ್ಕಾಪಟ್ಟೆ ಆತಂಕ, ಏನೋ ಒಂಥರ ಅಸಮಾಧಾನ, ಸ್ವಲ್ಪ ಹೆಲ್ತ್ ಇಶ್ಯೂಸು. ಒಂದು 2 ಮಂತ್ಸಿಂದ ನನ್ನ ಹಸ್ಬೆಂಡ್ ಕೇಳ್ತಾನೆ ಇದೆ, ದೇವಸ್ಥಾನಕ್ಕೆ ಹೋಗೋಣ, ಯಾಕೋ ಮನೆ ದೇವ್ರಿಗೆ ಹೋಗ್ಬೇಕು ಅನ್ನಿಸ್ತಾ ಇದೆ ಅಂತ. ಸರಿ ಬಿಸಿ ಅಂದ್ಕೊಂಡು ಕೊನೆಗೂ ಲಾಸ್ಟ್ ಸಂಡೇ ಒಪ್ಕೊಂಡ್ರು. ಹಾಗಾಗಿ ದೇವಸ್ಥಾನಕ್ಕೆ ಹೊರಟ್ವಿ. ಸೊ ದವಸ್ಪೇಟೆಯಲ್ಲಿ ಕಾರ್ ಪಾರ್ಕ್ ಮಾಡಿ ಪೂಜೆಗೆ ಬೇಕಿರುವಂಥ ಐಟಮ್ಸ್ ಎಲ್ಲ ತೊಗೊಳ್ಳೋಣ ಅಂತ ಈ ಕಡೆ ಬಂದ್ವಿ. ಅಲ್ಲಿ ನನಗೆ ತುಂಬ ಅಟ್ರಾಕ್ಟ್ ಮಾಡಿದ್ದು ಈ ಹೂನಾರ. ಸಖತ್ ಇಷ್ಟ ಆಯಿತು. ನೋಡಿದ ತಕ್ಷಣ ದೇವರಿಗೆ ಕೊಡಬೇಕು ಅಂತ ಅಂದ್ಕೊಂಡು ಹೂನಾರ ತೊಗೊಂಡು ಮತ್ತು ತೆಂಗಿನಕಾಯಿ, ಬಾಳೆಹಣ್ಣು, ಎಲೆ ಅಡಿಕೆ ಎಲ್ಲ ತೊಗೊಂಡ್ವಿ. ಸೊ ಇಲ್ಲಿ ಅವರು ಒಂದು ತೆಂಗಿನಕಾಯಿ 60 ರೂಪಾಯಿ ಅಂದರೆ, ನಮ್ಮಿ ನೋಡ ಇಷ್ಟು ಚಿಕ್ಕ ತೆಂಗಿನಕಾಯಿಗೆ 60 ರೂಪಾಯಿ ಹೇಳ್ತಿದ್ದಾರೆ ಅಂತ ಏನೋ ಕೇಳ್ತಿದ್ರು. ಅದು ಇದು ಎಲ್ಲ ವ್ಯಾಪಾರ ಮಾಡಿಕೊಂಡು ಏನು ಮಾಡೋದು, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಏನು ಬಾರ್ಗೇನ್ ಮಾಡೋದಿಲ್ಲ ಯೂಶಲಿ ನಮ್ಮ ಮಮ್ಮಿ. ಅವತ್ತು ಒಂದು ಸ್ವಲ್ಪ ಕೇಳಿದ್ರು. ಮುಗಿಸ್ಕೊಂಡು ದೇವ್ರಿಗೆ ಬೇಕಿರೋ ಅಂತ ಪೂಜೆ ಸಾಮಾನೆಲ್ಲ ತೊಗೊಂಡ್ವಿ. ತಿಂಡಿ ಏನೂ ಮಾಡಿರಲಿಲ್ಲ. ಮಗಳು ಮ್ಯಾಗಿ ಮಾಡ್ಕೊಂಡು ತಿಂದಿದ್ಲು. ಹಸ್ಬೆಂಡು ಹೋಟ್ಲಿಂದ ಇಡ್ಲಿ ತೊಗೊಂಡು ಬಂದಿದ್ರು. ನನಗೇನು ಬೇಡ ಅಂದಿದೆ. ಯೂಶಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ನಾನೇನು ತಿನ್ನೋದಿಲ್ಲ. ಮಮ್ಮಿನೂ ಏನು ತಿಂದಿರಲಿಲ್ಲ. ಸ್ವಲ್ಪ ಫ್ರೂಟ್ಸ್ ತುಂಬ ನೋಡಿ ಎಷ್ಟು ಫ್ರೆಶ್ ಆಗಿ ಕಲರ್ಫುಲ್ಲಾಗಿ ಕಾಣ್ತಿತ್ತು. ಸ್ವಲ್ಪ ಒಂದು ಅರ್ಧ ಕೆಜಿ ಗ್ರೇಪ್ಸ್, ಅರ್ಧ ಕೆಜಿ ಆರೆಂಜ್ ತೊಗೊಂಡು ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಅಫ್ಕೋರ್ಸ್ ನೋಡ್ಬೋದು ನೀವು, ಘಾಟ್ ಸೆಕ್ಷನ್ ತುಂಬ ಕೇರ್ಫುಲ್ಲಾಗಿ ಓಡಿಸ್ಬೇಕು. ಅಲ್ಲಿಂದ ಮಾಗಡಿಯಿಂದ 12 ಕಿಲೋಮೀಟರ್ ಅಂತ ನಾನು ಹೇಳಿದೆ. ಹತ್ತತ್ರ 1:15 ಅಷ್ಟೊತ್ತಿಗೆ ನಾವು ಸಾವಂದುರ್ಗಕ್ಕೆ ರೀಚ್ ಆಗಿದ್ವಿ. ಈಗ ಸ್ಟಾರ್ಟಿಂಗಲ್ಲಿ ಬಂದಿದ್ದ ದೇವಸ್ಥಾನ ಸಾವಂದಿ ವೀರಭದ್ರ ದೇವಸ್ಥಾನ. ನಾನು ಇದ್ರ ಬಗ್ಗೆ ನಿಮ್ಗೆ ಆಮೇಲೆ ಹೇಳ್ತೀನಿ. ಸೊ ಯೂಶಲಿ ನಾವಿಲ್ಲಿ ಸೈಡಲ್ಲೆಲ್ಲ ನೋಡ್ಬೋದು ಸ್ವಲ್ಪ ಬಿಲ್ಡಿಂಗ್ಸ್ ಕಾಣುತ್ತೆ. ಆ್ಯಕ್ಚುಲಿ ಇದು ಬಂದು ಚೌಟ್ರಿಗಳು. ಇಲ್ಲಿ ಸಾವಂದುರ್ಗದಲ್ಲಿ ತುಂಬ ಫಂಕ್ಷನ್ಸ್ ಮಾಡ್ತಾರೆ. ಅಲ್ಲಿ ಚೌಟ್ರಿಗಳನ್ನ ಕೂಡ ರೆಂಟ್ ಕೊಡ್ತಾರೆ. ಸೊ ನೈಟ್ ಸ್ಟೇ ಎಲ್ಲ ಇರೋರು ಅಲ್ಲಿ ಬುಕ್ ಮಾಡ್ಕೋಬಹುದು. ಪೂಜೆ ಸಾಮಾನೆಲ್ಲ ತಗೊಂಡು ದೇವಸ್ಥಾನ ಕಡೆಗೆ ಹೊರಟ್ವಿ. ನನ್ನ ಮಗಳು ಯೂಶಲಿ ಯಾವಾಗೂ ಟಾಮ್ ಬಾಯ್ ಥರ ಇರೋಳು, ಇವತ್ತು ಫುಲ್ಲು ಟ್ರೆಡಿಷ್ನಲ್ ಆಗಿ ಪುಟ್ ಗೌರಮ್ಮ ಆಗಿ ರೆಡಿ ಆಗಿದ್ಲು. ದೇವಸ್ಥಾನ ಮೆಟ್ಲತ್ಬೇಕಾದ್ರೇನೆ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಆಯಿತು. ಯಾಕಂದರೆ 2 ತಿಂಗಳಿಂದ ಸತತವಾಗಿ ನಾನು ನನ್ನ ಹಸ್ಬೆಂಡ್ನ ಎವ್ರಿ ವೀಕೆಂಡ್ ಕೇಳ್ತಾ ಇದ್ದೆ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅಂತ. ನೋಡಿ, ಇದು ಸಾವಂದುರ್ಗದ ನರಸಿಂಹಸ್ವಾಮಿ. ಆ್ಯಕ್ಚುಲಿ ಇದು ತುಂಬ ಪವರ್ಫುಲ್ ಅಂತಾರೆ, ಯಾಕಂದರೆ ಇದು ಉದ್ಭವ ಮೂರ್ತಿ. ಹತ್ತತ್ರ 350 ವರ್ಷ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ ಅಂತ ಹೇಳ್ತಾರೆ. ಇನ್ನೊಂದು ತುಂಬ ಆಶ್ಚರ್ಯ ಅನ್ನೋದೇನು ಅಂದರೆ, ಇವತ್ತಿಗೂ ಹೇಳ್ತಾರೆ ಅಲ್ಲಿ ಇನ್ನೂ ಸ್ವಾಮಿದು ಉಸಿರಾಟ ಇದೆ. ಆರತಿ ಗೀರ್ತಿ ತೊಗೊಂಡೋದ್ರೆ ಆರುತ್ತೆ, ದೀಪ ಆರುತ್ತೆ, ಆರತಿ ಆರುತ್ತೆ ಅಂತ ಹೇಳ್ತಾರೆ. ಗೊತ್ತಿಲ್ಲ ನನಗೆ, ಬಟ್ ನಾನು ಚಿಕ್ಕ ವಯಸ್ಸಿಂದನೂ ಇದನ್ನು ಕೇಳಿದ್ದೀನಿ. ಫೈನಲಿ ನಮ್ಮ ನರಸಿಂಹಸ್ವಾಮಿ ದರ್ಶನ ಮಾಡೋಣ ಅಂತ ಹೊಳಗೆ ಬಂದ್ವಿ. ನಾನು ಹೇಳಿದ್ನಲ್ಲ, ದೇವಸ್ಥಾನ ಮೆಟ್ಲು ಹತ್ತುತ್ತಾನೆ ತುಂಬ ಮನ್ಸಿಗೆ ಸಮಾಧಾನ ಆಯಿತು. ದೇವ್ರನ್ನ ಚೆನ್ನಾಗಿ ಬೇಡ್ಕೊಂಡು ಏನೋ ತುಂಬ ಮನಸ್ಸಲ್ಲಿ ಇದ್ದಿದ್ದೆಲ್ಲ ದೇವ್ರ ಹತ್ರ ಹೇಳ್ಕೊಂಡು, ಇಷ್ಟು ಒಳ್ಳೆ ರೀತಿಲಿ ನಮ್ಮನ್ನೆಲ್ಲ ಚೆನ್ನಾಗಿಟ್ಟಿರೋದಕ್ಕೆ ದೇವ್ರಿಗೆ ಬಿಗ್ ಥ್ಯಾಂಕ್ಸ್ ಹೇಳಿ, ಗ್ರ್ಯಾಟಿಟ್ಯೂಡ್ ಹೇಳಿ, ನಮಸ್ಕಾರ ಮಾಡಿ, ಅರ್ಚನೆ ಮಾಡಿಸಿ, ಮಂಗಳಾರತಿ, ತೀರ್ಥ, ಪ್ರಸಾದ ಎಲ್ಲ ತೊಗೊಂಡು ಈಚೆ ಬಂದ್ವಿ. ಇಲ್ಲಿ ಕಂಪ್ಲೀಟಾಗಿ ಗ್ರಿಲ್ಗಳು ಹಾಕ್ಸಿದ್ದಾರೆ. ತುಂಬ ಜನ ಇದ್ದಾಗ ಕ್ಯೂ ಅಲ್ಲಿ ಲೈನಿಗೆ ಬರಲಿ ಅಂತ. ಸೊ ಆಲ್ರೆಡಿ 2:30 ಆಗಿರೋದ್ರಿಂದ ಕ್ಲೋಸಿಂಗ್ ಟೈಮ್ ಆಗಿತ್ತು. ನಾವು ಫಸ್ಟೇ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ನಾನು ಪ್ರತಿ ವಿಡಿಯೋದಲ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋದರೆ ಮೇನ್ ವಿಗ್ರಹ ದೇವ್ರ ಮೂರ್ತಿಗಳು ತೋರಿಸಲ್ಲ. ನೋಡಿ, ಇದು ನಮ್ಮ ಲಕ್ಷ್ಮಮ್ಮ. ಇವ್ರನ್ನ ನೋಡೋದೇ ಪುಣ್ಯ. ತುಂಬ ಚೆನ್ನಾಗಿರ್ತಾರೆ. ಕಣ್ಣಿಗೆ ಹಬ್ಬನೇ ಅಂತ ಹೇಳ್ಬೋದು ಅಮ್ಮನ ನೋಡೋದು. ನನಗಂತೂ ಮಲ್ಲೇಶ್ವರಮಲ್ಲಿ ಒಂದು ದೇವಸ್ಥಾನ ಇದೆ ಅಮ್ಮಂದು. ಅವ್ರನ್ನ ನೋಡ್ದಂಗೆ ಆಗುತ್ತೆ. ಅವರೇ ಅಲ್ವಾ ಎಲ್ಲ ಕಡೆ. ನೋಡಿ, ಇದು ಎಷ್ಟು ನೀಟಾಗಿ ಹೂವಲ್ಲಿ ಅಲಂಕಾರ ಮಾಡಿದ್ದಾರೆ. ನಾವು ಹೋದಾಗಲೂ ಹೀಗೆ ಅಲಂಕಾರ ಮಾಡಿದ್ರು. ಬಟ್ ನಾವು ಹಾರ ಕೊಟ್ಟಿದ್ದು ಅಲ್ಲಿ ನರಸಿಂಹಸ್ವಾಮಿಗೆ, ಅಮ್ಮನಿಗೆ ಹಾಕಲ್ವಾ ಅಂತ ಕೇಳಿದ್ವಿ. ಅವರು ಧನುರ್ಮಾಸ ಪೂಜೆ ನಡೀತಾ ಇದೆ, ಸೊ ಸಂಜೆನೂ ಒಂದ್ಸತಿ ದೇವ್ರಿಗೆ ಅಲಂಕಾರ ಮಾಡ್ತೀವಮ್ಮ, ಅವಾಗ ಹಾಕ್ತೀವಿ ಅಂತ ಅಂದರು. ದೇವ್ರಿಗೆ ನಾವು ಕೊಟ್ಟಿರೋ ಹಾರ
ಹಾಕೋದು ನೋಡೋದು ಪುಣ್ಯ ನಮಗಿಲ್ಲ, ಆದರೆ ಅಟ್ಲೀಸ್ಟ್ ಅವರು ದರ್ಶನ ಮಾಡೋವಂಥ ಪುಣ್ಯ ಅಂತೂ ಸಿಕ್ತು ಅಂತ ಮನ್ಸಿಗೆ ನೆಮ್ಮದಿ ತಗೊಂಡು ಖುಷಿಯಾಗಿ ಮನಸ್ಸಲ್ಲಿರೋ ಅಂಥ ಭಯ ಆತಂಕ ಎಲ್ಲಾನು ದೇವಸ್ಥಾನದಲ್ಲಿ ಬಿಟ್ಟು ನೆಮ್ಮದಿಯಾಗಿ ಖುಷಿಯಾಗಿ ನಾನು ಹೊರಗಡೆ ಬಂದೆ. ಅಷ್ಟರಲ್ಲಿ ನನ್ನ ಮಗಳು ನನ್ನ ಹಸ್ಬೆಂಡು ದೇವಸ್ಥಾನ ಪ್ರದಕ್ಷಿಣೆ ಹಾಕ್ತೀವಿ ಅಂತ ಓಡಾಡ್ತಾ ಇದ್ರು. ಮಮ್ಮಿ ಕೆಳಗಡೆ ಹೋಗ್ಬಿಟ್ಟು ಪಾಪ ಎಲ್ಲರಿಗೂ ದಾನ ಮಾಡ್ಕೊಂಡು ಒಳಗೆ ಬಂದರು. ಸೊ ಇದಾದಮೇಲೆ ನೋಡಿ, ನಾನು ಆ್ಯಕ್ಚುಲಿ ನಿಮಗೆ ದೇವಸ್ಥಾನ ಫುಲ್ಲು ತೋರಿಸ್ಲಿಲ್ಲ. ದೇವಸ್ಥಾನ ಹಿಂದೆಗಡೆನೆ ಬೆಟ್ಟ ಇದೆ. ಇಲ್ಲಿ ಕರಿ ಬೆಟ್ಟ ಬಿಳಿ ಬೆಟ್ಟ ಅನ್ನೋದು ಎರಡು ಇದೆಯಂತೆ. ಅಲ್ಲಿ ಗಣೇಶನ ದೇವಸ್ಥಾನ ಇದೆ, ಬಟ್ ಹೋಗೋದು ತುಂಬ ಕಷ್ಟ ಅಂತಾರೆ. ಎಲ್ಲೋದ್ರೂ ನನ್ನ ಮಗಳಿಗೆ ಅನಿಮಲ್ಸ್ ಮಾತ್ರ ಸಿಕ್ಬಿಡುತ್ತೆ. ನೋಡಿ, ಇಲ್ಲಿ ಬಾಳೆಹಣ್ಣು ಪ್ರಸಾದ ಅವಳಿಗೆ ಕೊಟ್ಟರೆ ಅವಳು ಹಸುಗೆ ತಿನ್ಸ್ಬಿಟ್ಟು ಬಂದ್ಲು. ಅದಾದಮೇಲೆ ಸೆಲ್ಫಿ ಟೈಮ್. ಮತ್ತು ಸೆಲ್ಫಿ ಟೈಮ್ ಯೂಶಲಿ ನಾವು ತೊಗೊತೀನಿ, ಬಿಕಾಸ್ ನಾನು ಹೇಳಿದ್ದೀನಿ ಮೆಮರೀಸ್ ಕ್ಯಾಪ್ಚರ್ ಮಾಡೋದು ನಂಗೆ ಭಾಳ ಇಷ್ಟ ಅಂತ. ಸುತ್ತಮುತ್ತ ಬೆಟ್ಟ ಇದೆ. ಟ್ರೆಕ್ಕಿಂಗ್ ಎಲ್ಲ ಮುಂಚೆ ಅಲೋ ಇತ್ತು, ಆದರೆ ಅಲ್ಲಿ ಸ್ವಲ್ಪ ಏನೋ ಪ್ರಾಬ್ಲಮ್ ಆದಾಗಿಂದ ಈಗ ಅಲ್ಲಿ ಅಲೋ ಮಾಡ್ತಾ ಇಲ್ಲ. ಸ್ವಲ್ಪ ಡಾಕ್ಯುಮೆಂಟ್ಸ್ ಕೊಟ್ಟು ಸೈನ್ ಎಲ್ಲ ಮಾಡಿಸ್ಕೋತಾರಂತೆ, ಅಪ್ಲಿಕೇಶನ್ ಫಿಲ್ ಮಾಡಿಸ್ಕೋತಾರಂತೆ. ತುಂಬ ಸ್ಟ್ರಿಕ್ಟ್ ಆಗಿದೆ, ಟ್ರೆಕ್ಕಿಂಗ್ ಎಲ್ಲ ಬಿಡಲ್ಲ ಅಂತಿದ್ರು. ಬಟ್ ಈ ಬೆಟ್ಟನೆಲ್ಲ ನಾವು ಮುಂಚೆ ಮಕ್ಕಳಿದ್ದಾಗ ಬಂದಾಗ ನಾವು ಎಲ್ಲ ಮೆಟ್ಲು ಹತ್ತುತ್ತಾ ಇದ್ವಿ. ಮೇಲ್ಗಡೆ ನಂದಿ ದೇವಸ್ಥಾನ ಇದೆ, ಅಲ್ಲೂವರೆಗೂ ನಾವು ಹತ್ತಿದೀವಿ. ಈಗ ಅದಕ್ಕೆಲ್ಲ ಅಲೋ ಇಲ್ಲ, ಆ್ಯಂಡ್ ನಮಗೆ ಸ್ಟ್ಯಾಮಿನಾ ಕೂಡ ಇಲ್ಲ. ದೇವಸ್ಥಾನದಲ್ಲಿ ಕೊಟ್ಟಿದ್ದಂಥ ಪ್ರಸಾದನ ಕಾರ್ ವರ್ಗೂ ತಗೊಂಡ್ ಬರೋದೇ ಒಂದು ದೊಡ್ಡ ಟಾಸ್ಕ್, ಬಿಕಾಸ್ ಕೋತಿಗಳ ಕಾಟ ಜೊತೆಗೆ ಇಲ್ಲಿ ಮೇಕೆಗಳ ಕಾಟ ಕೂಡ. ಹಾಗಾಗಿ ಪ್ರಸಾದನ ದುಪ್ಪಟ್ಟದಲ್ಲಿ ಕವರ್ ಮಾಡ್ಕೊಂಡು ಎತ್ಕೊಂಡ್ಬಂದೆ. ಕಾರ್ ಹತ್ರ ಆಲ್ರೆಡಿ ಎಲ್ಲ ಬಂದಿದ್ರು. ನೋಡಿ, ಇವರು ನನ್ನ ಮೈದ ಷಣ್ಮುಖ ಅಂತ. ನನ್ನ ಮಗಳು ಹಾಯ್ ನೋಡಿದ್ರ, ಇವಳ್ದು ಯಾವಾಗೂ ಇದೆ ಎಕ್ಸ್ಪ್ರೆಷನ್. ಸೊ ನೋಡಿ, ಹಾಗೆ ಒಂದು ಪ್ರದಕ್ಷಿಣೆ ಹಾಕ್ತಾ ತೋರಿಸ್ತಾ ಇದ್ದೀನಿ. ಇದು ಸಾವಂದುರ್ಗದ ನರಸಿಂಹಸ್ವಾಮಿ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ನೀವು ಹಿಂದೆ ನೋಡ್ಬೋದು, ದೇವಸ್ಥಾನ ಹಿಂದೆ ದೊಡ್ಡ ಬೆಟ್ಟ ಇದೆ. ಹಾಗೆ ಸ್ವಲ್ಪ ಮುಂದೆ ಬಂದ್ರೆ ಸುತ್ತಮುತ್ತ ನೀವೆಲ್ಲಾ ಕಡೆ ಈ ಚೌಟ್ರಿಗಳನ್ನ ನೋಡ್ಬೋದು. ಇಲ್ಲಿ ನಾವು ನೈಟ್ ಹಾಲ್ಟ್ಗೆ ಮತ್ತೆ ಮದ್ವೆಗಳಿಗೆ, ನಾಮಕರಣಗಳಿಗೆ, ಮತ್ತೆ ಮುಡಿ ಕೊಡೋದಕ್ಕೆ ಎಲ್ಲದಕ್ಕೂ ಫಂಕ್ಷನ್ ಮಾಡಿದಾಗ ಇಲ್ಲಿ ನಾವು ರೆಂಟ್ ತಗೋಬಹುದು. ಅಂಡ್ ಒಂದು ವಾರ 15 ದಿನ ಮುಂಚಿತವಾಗಿ ನಾವಿಲ್ಲಿ ಬಂದು ಮಾತಾಡಬೇಕು. ಹಾಗಾಗಿ ತುಂಬಾ ಮನಸ್ಸಿಗೆ ನಿರಾಳ ಆಯಿತು, ನೆಮ್ಮದಿ ಆಯಿತು. ದೇವ್ರಿಗೊಂದು ದೊಡ್ಡ ಥ್ಯಾಂಕ್ಸ್ ಹೇಳಿ, ಹಾಗೆ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಬಾಯ್ ಹೇಳಿ ನೆಕ್ಸ್ಟ್ ಇಯರ್ ಬರ್ತೀವಪ್ಪ, ಇಲ್ಲ ಆದಷ್ಟು ಬೇಗ ಕರೆಸ್ಕೊ ಅಂತ ಹೇಳಿ ಮುಂದೆ ಬಂದು ಸಾವಂತಿ ವೀರಭದ್ರ ಸ್ವಾಮಿ ದೇವಸ್ಥಾನ. ಆಕ್ಚುಲಿ ಒಂದು ಫನ್ನಿ ವಿಷಯ ಏನು ಅಂದ್ರೆ, ನನ್ನ ಕೊಲಿಗಿದ್ದಾರೆ ಸೌಮ್ಯ ಅಂತ, ಅವ್ರ ಮನೆ ದೇವರು ಈ ದೇವಸ್ಥಾನ. ಬಟ್ ನಾನು ಸಾವಂತುರ್ಗದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿನೇ ಮೇನ್ ಅನ್ಕೊಂಡಿದ್ದೆ. ಬಟ್ ಆಕ್ಚುಲಿ ಸಾವಂತುರ್ಗ ಅಂತ ಹೆಸರು ಬಂದಿರೋದೇ ಈ ದೇವಸ್ಥಾನ ಇರೋದ್ರಿಂದ ಅಂತೆ. ಅದು ಅವರು ಹೇಳಿದ್ರು, ಜೊತೆಗೆ ನಮ್ಮ ತಾಯಿನೂ ಹೇಳಿದ್ರು. ಈ ದೇವಸ್ಥಾನದ್ದು ತುಂಬಾ ಇಷ್ಟವಾಗುವಂತ ಒಂದು ವಿಷಯ ಏನು ಅಂದ್ರೆ, ಇಲ್ಲಿ ಅನ್ನದಾನ ಮಾಡ್ತಾರೆ. ಹಾಗಾಗಿ ಪ್ರತಿ ವರ್ಷ ನಾವು ಸಾವಂತುರ್ಗಕ್ಕೆ ಬಂದಾಗ ಡೆಫಿನೆಟ್ ಆಗಿ ಇಲ್ಲಿ ಊಟ ಮುಗಿಸ್ಕೊಂಡು ಹೋಗ್ತೀವಿ. ಒಳಗಡೆ ಹೋಗಿ ಪೂಜೆ ಮಾಡಿಸ್ಕೊಂಡು ಮಂಗಳಾರತಿ ಪ್ರಸಾದ ಎಲ್ಲ ತಗೊಂಡು ಹೊರಗಡೆ ಬಂದ್ವಿ. ನೋಡಿ, ಇದು ಒಳಗಡೆ ಸ್ಥಾಪಿಸಿರುವಂತ ವೀರಭದ್ರ ಸ್ವಾಮಿ. ಇದು ಕೂಡ ನಾನು ಗೂಗಲಲ್ಲೇ ಫೋಟೋ ತಗೊಂಡಿದ್ದು. ಮತ್ತೆ ಪಕ್ಕದಲ್ಲಿ ನಮ್ಮ ಗಣೇಶ ಇದ್ದಾರೆ. ಈ ಕಡೆ ಪಕ್ಕದಲ್ಲಿ ನಮ್ಮ ಆದಿಶಕ್ತಿ ಭದ್ರಕಾಳಿ ಅವರ ಮೂರ್ತಿನೂ ಸ್ಥಾಪನೆ ಮಾಡಿದ್ದಾರೆ. ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಈಚೆಗೆ ಬಂದ್ವಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಗಿರ್ಲಿಲ್ಲ, ಹೊಟ್ಟೆ ತುಂಬಾ ಹಸಿತಾ ಇತ್ತು. ಆಗ್ಲೇ 3 ಕಾಲ್ ಅನ್ಕೋತೀನಿ. ಸೊ ಇಲ್ಲಿ ಊಟಕ್ಕೆ ಬಂದ್ವಿ. ಇಲ್ಲಿ ನಮ್ಗೆ ಒಂದು ತಟ್ಟೆ ಸ್ಟ್ಯಾಂಡ್ ಇರುತ್ತೆ. ಇಲ್ಲಿ ನಾವು ತಟ್ಟೆ ತಗೊಂಡು ನೀಟಾಗಿ ತೊಳೆದಿಟ್ಟಿರ್ತಾರೆ. ಸೊ ಫಸ್ಟ್ ಇಲ್ಲಿ ನಾವು ಪಾಯಸ ಮಾಡಿದ್ರು, ಅದನ್ನ ಹಾಕಿಸ್ಕೊಂಡ್ವಿ. ನಾನು ಹೇಳಿದ್ನಲ್ಲ, ದೇವಸ್ಥಾನದಲ್ಲಿ ಯಾವುದೇ ದೇವಸ್ಥಾನದಲ್ಲಿ ನಮಗೆ ಊಟ ಸಿಕ್ಕಿದಾಗ ಅದ್ರಲ್ಲಿ ಸಿಗೋವಂಥ ರುಚಿ ಇನ್ಯಾವುದೂ ಇಲ್ಲ. ನಾವು ಏನೇ ಹಾಕಿ ಏನೇ ಮಾಡಿದ್ರು ಇದ್ರಂಥ ಅಮೃತ ಅಂತ ಇನ್ಯಾವುದೂ ಅನ್ಸೋದೇ ಇಲ್ಲ. ಇಲ್ಲಿ ಆಲ್ರೆಡಿ ಅಪ್ಪ ಮಗಳಿಬ್ರು ಬ್ಯಾಟಿಂಗ್ ಶುರು ಮಾಡಿದ್ರು. ಸಖತ್ತಾಗಿತ್ತು. ನನ್ನ ಮಗಳಿಗಂತೂ ಮೊದಲೇ ಸ್ವೀಟ್ ಇಷ್ಟ ಆಗಲ್ಲ. ಅಮ್ಮ ತಗೊಳ್ಳಿ ಸಾಕು, ಆಗ್ತಾ ಇಲ್ಲ ನನಗೆ ಅಂದು. ಅದಾದ್ಮೇಲೆ ಅನ್ನ ಸಾರು ಹಾಕ್ಸ್ಕೊಂಡ್ಬಂದಿದ್ಲು. ಅನ್ನ ಸಾರು ನಿಜ ಹೇಳ್ತೀನಿ, ನಾವು ಎಷ್ಟು ಏನೇನೋ ಸರ್ಕಸ್ ಮಾಡಿ ಅಡುಗೆ ಮಾಡಿ ರುಚಿ ರುಚಿಯಾಗಿ ಮಾಡ್ಬೇಕಂತ ಮಾಡ್ತೀವಿ, ಆದರೆ ಇಲ್ಲಿ ಇಷ್ಟು ಸಿಂಪಲ್ ಆಗಿರುತ್ತೆ. ಸಾಂಬಾರು ಕೂಡ ಒಂದು ಥರ ತರಕಾರಿ ಹಾಕಿರ್ತಾರೆ, ಇಲ್ಲ ತರಕಾರಿ ಇಲ್ಲ ಅಂದ್ರೂ ಅಷ್ಟೇ, ಇಷ್ಟು ಬಾಯಿಗೆ ಹಿತ ಅಂತ ಅನ್ಸುತ್ತೆ. ಹೊಟ್ಟೆ ತುಂಬ ಊಟ ಹಾಕ್ತಾರೆ. ನೀವು 1 ಸತಿ ಅಲ್ಲ, 2 ಸತಿ 3 ಸತಿ ಹೋಗಿ ಅನ್ನ ಕೇಳಿದ್ರು ತಟ್ಟೆ ತುಂಬ ಬಡಿಸ್ತಾರೆ. ಅನ್ನದಾತ ಸುಖಿ ಭವ ಅಂತ ಅನ್ಕೋಬೇಕು, ಅಷ್ಟು ಖುಷಿ ಆಗುತ್ತೆ. ಮತ್ತೆ ಇಲ್ಲಿ ಊಟ ಹೆಂಗೋ ಆಯ್ತು, ಮಗಳು ಒಂದು ರೌಂಡ್ ಹೋದ್ಲು ದೇವಸ್ಥಾನ ಪ್ರದಕ್ಷಿಣೆ ಮಾಡಿಕೊಂಡು. ಸೊ ನೀವು ನೋಡ್ಬೋದು, ಸುತ್ತಮುತ್ತ ಎಲ್ಲಾ ಕಡೆನೂ ಮೇಲ್ಗಡೆ ವಿಗ್ರಹಗಳನ್ನ ಕೆತ್ತಿದ್ದಾರೆ. ತುಂಬಾ ಕಲರ್ಫುಲ್ ಅನ್ಸುತ್ತೆ. ಆಕ್ಚುಲಿ ಈ ದೇವಸ್ಥಾನ ನಾವು ಸ್ಟಾರ್ಟಿಂಗ್ ಬರಬೇಕಾದ್ರೆ ಇದ್ದಿದ್ದೇ ಬೇರೆ, ಈಗ ತುಂಬಾ ಡೆವಲಪ್ ಮಾಡಿದ್ದಾರೆ. ಖುಷಿ ಆಗುತ್ತೆ. ಪ್ರತಿ ಸತಿ ಒಂದೊಂದು ರೀತಿಯಲ್ಲಿ ಇಲ್ಲಿ ಡೆವಲಪ್ಮೆಂಟ್ ಆಗಿರುತ್ತೆ. ಈ ರೂಮ್ಸ್ ಎಲ್ಲ ಇದೆ. ಇದು ರೆಂಟ್ ಕೊಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ನಾವಲ್ಲಿ ಹೋದಾಗ ಒಬ್ರು ಭಕ್ತಾದಿಗಳು ಕೇಳ್ತಿದ್ರು, ಏನೋ ನಾಮಕರಣಕ್ಕೆ ಊಟ ಅರೇಂಜ್ ಮಾಡ್ಕೊಡ್ತೀರಾ ಅಂತ. ಒಬ್ಬಟ್ಟು ಊಟ ಮಾಡ್ಕೊಡ್ಬೋದು, ನೀವು ಬಂದು ಮಾತಾಡಿ ಆಫೀಸ್ ಹತ್ರ ಅಂತ ಇದ್ರು. ಇಲ್ಲಿ ಊಟಕ್ಕೆ ತಟ್ಟೆ ಸ್ಟ್ಯಾಂಡ್ ಅಲ್ಲಿ ಇರೋ ತಟ್ಟೆ ಹೇಗೆ ನಾವು ತಗೋತೀವಿ, ಅದೇ ರೀತಿ ಊಟ ಆದ ನಂತರ ಕೈ ತೊಳೆಯೋ ಹತ್ರ ಸಬೀನ ಎಲ್ಲ ಇಟ್ಟಿರ್ತಾರೆ. ತಟ್ಟೆ ತೊಳೆದು ಮತ್ತೆ ಆ ತಟ್ಟೆ ಸ್ಟ್ಯಾಂಡ್ಗೆ ವಾಪಸ್ ಹಾಕ್ಬಿಡ್ಬೇಕು. ಇಲ್ಲಿ ಎಷ್ಟೋ ಭಕ್ತಾದಿಗಳು ಬಂದು ಊಟ ಆದ್ಮೇಲೆ ಅನ್ನದಾನಕ್ಕೆ ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡೋಗ್ತಾರೆ. ಹಾಗಾಗಿ ನಾನು, ಮಮ್ಮಿ ಮತ್ತೆ ನನ್ನ ಹಸ್ಬೆಂಡ್ ಕೂಡ ಇಲ್ಲಿ ಸ್ವಲ್ಪ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಅಮೌಂಟ್ನ ಬರ್ಸಿಟ್ಟು ದೇವ್ರಿಗೆ ದಾನ ಮಾಡಿ ಬಂದ್ವಿ.
ಈಚೆ ಬಂದ ಮೇಲೆ ನಾನು ಹೇಳಿದ್ನಲ್ಲ ಮನಸ್ಸು ತುಂಬ ನಿರಾಳ ಆಗಿತ್ತು. ಸೊ ಸೆಲ್ಫಿ ಟೈಮ್, ಮೂಮೆಂಟ್ಸ್ ಆ್ಯಂಡ್ ಮೆಮರೀಸ್ ಕ್ಯಾಪ್ಚರ್ ಮಾಡುವಂಥ ಸಮಯ ಎಲ್ಲ ಮುಗೀತು. ಇಲ್ಲಿಂದ ಹೊರಟ್ವಿ. ನೋಡಿ ನಮ್ಮ ಟಾಮ್ ಬಾಯ್ ಹೇಗೆ ನಡ್ಕೊಂಡು ಹೋಗ್ತಿದ್ದಾಳೆ. ದೇವ್ರ ದರ್ಶನ ಆಯಿತು, ಮನಸ್ಸು ನಿರಾಳ ಆಯಿತು, ಪಾಸಿಟಿವ್ ವೈಬ್ಸ್ ಕಂಪ್ಲೀಟ್ ಆಗಿ ಮನಸ್ಸು ತುಂಬಿಕೊಂಡು ಖುಷಿಯಾಗಿ ದೇವಸ್ಥಾನದಿಂದ ಹೊರಟ್ವಿ. ಇದಾಗಿತ್ತು ನಮ್ಮ ಟೆಂಪಲ್ ರನ್. ನನ್ನ ಹಸ್ಬೆಂಡ್ ಊಟ ಆದ್ಮೇಲೆ ಬರ್ಫಿ ತಿಂತಿದ್ರು. ಸೊ ಅದನ್ನು ವಿಡಿಯೋ ಮಾಡಿದ ತಕ್ಷಣ ಅವ್ರ ಎಕ್ಸ್ಪ್ರೆಷನ್ ಚೇಂಜ್ ಆಗ್ಬಿಡ್ತು. ಈಗ ನಮ್ಮ ತುಮಕೂರು, ನಮ್ಮ ಮನೆ ಕಡೆಗೆ ನಮ್ಮ ಪಯಣ ಶುರುವಾಯಿತು. ಸಂಕಟ ಬಂದಾಗ ವೆಂಕಟರಮಣ ಅಂತಾರಲ್ಲ, ಅದು ನಿಜವಾಗ್ಲೂ ನಿಜ ರೀ. ಯಾಕೆ ಅಂದರೆ ಎಷ್ಟೋ ಅಪ್ಡೇಷನ್, ಎಷ್ಟೋ ಸೈನ್ಸ್ ಟೆಕ್ನಾಲಜಿ ಮುಂದುವರೆದಿದ್ರು, ಆದರೆ ಸುಪ್ರೀಂ ಪವರ್ ನಾವು ಏನು ನಂಬಿದ್ದೀವಿ ಆ ದೇವ್ರ ಮುಂದೆ, ಆ ಪವರ್ ಮುಂದೆ ಇನ್ನೇನು ಇಲ್ಲ ಅನ್ನೋದು ಮಾತ್ರ ಸತ್ಯ. ಅದು ಎಲ್ಲರೂ ಅರ್ಥ ಮಾಡ್ಕೋಬೇಕು ಅಲ್ವಾ ಫ್ರೆಂಡ್ಸ್. ಇದಾಗಿತ್ತು ನಮ್ಮ ಟೆಂಪಲ್ ರನ್. ನಮ್ಮ ಮನೆ ದೇವರಿಗೆ ಸಾವಂದುರ್ಗದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದ ಸ್ಟೋರಿ. ಊಟ ಆದ ತಕ್ಷಣ ನಾವು ಹೊರಟ್ವಿ. ಸ್ವಲ್ಪ ಘಾಟ್ ಸೆಕ್ಷನ್, ಗಾಡಿ ಹಾಗೆ ಹೀಗೆ ಬಂದಿತ್ತು. ಸ್ವಲ್ಪ ಡಿಸ್ಕಂಫರ್ಟ್ ಆಯಿತು ನನ್ನ ಹಸ್ಬೆಂಡ್ಗೆ. ಸೊ ಹಾಗಾಗಿ ಒಂದು ಬ್ರೇಕ್ ಕೊಟ್ಕೊಂಡ್ವಿ. ಈಗಂತೂ ಮಕ್ಕಳು ಹೇಗಾಗಿದ್ದಾರೆ ಅಂದರೆ, ಒಂದು ಸಣ್ಣ ಗ್ಯಾಪ್ ಸಿಕ್ಕಿದ್ರೆ ಸಾಕು ಫೋನು. ಇದನ್ನಂತೂ ತಪ್ಸೋಕ್ಕೆ ಭಾಳ ಸರ್ಕಸ್ ಮಾಡೋ ಥರ ಆಗ್ತಾ ಇದೆ ಎಲ್ಲ ಪೇರೆಂಟ್ಸ್ಗಳಿಗೂ. ತುಂಬ ಡಿಸ್ಕಂಫರ್ಟ್ ಆಗ್ತಿದೆ, ಹಿಂಸೆ ಆಗ್ತಾ ಇದೆ ಅಂದರು ನನ್ನ ಹಸ್ಬೆಂಡು. ಮತ್ತೆ ಮುಂದೆ ಬಂದ್ಬಿಟ್ಟು ಇಲ್ಲೊಂದು ಬೇಕ್ರಿ ಹತ್ರ ನಿಲ್ಲಿಸಿದ್ವಿ. ಸೊ ನಾನು ಹೇಳಿದ್ನಲ್ಲ, ನಾನು ಸರಿಗೆ ತಿಂದಿರಲಿಲ್ಲ. ಸ್ವಲ್ಪ ನನಗೂ ಡಿಸ್ಕಂಫರ್ಟ್ ಅನಿಸ್ತಾ ಇತ್ತು. ಹಾಗಾಗಿ ಎಲ್ಲರಿಗೂ ಜೀರಾ ತಂದುಕೊಟ್ರು ನನ್ನ ಹಸ್ಬೆಂಡು. ಸೊ ತಣ್ಣಗೆ ಜೀರಾನ ಕುಡ್ಕೊಂಡು ಹೊಟ್ಟೆನ ಫುಲ್ಲು ಸೆಟ್ಲ್ ಮಾಡಿಕೊಂಡು ವಾಪಸ್ ನಮ್ಮ ತುಮಕೂರಿಗೆ ರೀಚ್ ಆದ್ವಿ. ಫೈನಲಿ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗುವಂಥ ಖುಷಿ, ದೇವ್ರನ್ನ ನೋಡುವಂಥ ಖುಷಿ ಇತ್ತು. ಹಾಗೆ ವಾಪಸ್ ಬರಬೇಕಾದ್ರೆ ಇನ್ನೂ ಖುಷಿ ಮನಸ್ಸಲ್ಲಿ. ತುಂಬ ಧೈರ್ಯ, ತುಂಬ ನಿರಾಳ, ತುಂಬ ನೆಮ್ಮದಿ ಕಂಡುಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಮತ್ತೆ ಇನ್ನು ಒಳ್ಳೆ ಚೈತನ್ಯ ತುಂಬಿಕೊಂಡು, ಪಾಸಿಟಿವ್ ವೈಬ್ಸ್ ತುಂಬಿಕೊಂಡು ಖುಷಿಯಾಗಿ ಮನೆ ಕಡೆ ಬಂದ್ವಿ. ಸೊ ಇದು ನಮ್ಮ ಬಾಸ್. ನಾನು ತುಂಬ ಸತಿ ಹೇಳಿದ್ದೀನಿ, ಇವ್ರನ್ನ ತುಂಬ ಸತಿ ತೋರಿಸಿದ್ದೀನಿ ಕೂಡ. ಇವ್ರ ದರ್ಶನನೂ ಆಯಿತು. ಹೇಗೋ ನಮ್ಮ ತಂದೆ ಇದ್ದಾಗ ಪ್ರತಿ ನ್ಯೂ ಇಯರ್ ಟೈಮಲ್ಲಿ ಹೊರಗಡೆ ಹೋಗೋದು, ಹೋಟೆಲ್ ಅದು ಇದು ಎಲ್ಲ ಇತ್ತು. ಬಟ್ ಅದಾದಮೇಲೆ ಮಮ್ಮಿ ಕರ್ಕೊಂಡು ಹೋಗ್ತಾಯಿದ್ರು. ಈ ಸತಿ ಆ್ಯನ್ಯುವಲ್ ಡೇ ಇದ್ದಿದ್ದರಿಂದ ಕ್ರಿಸ್ಮಸ್ಗಾಗಲಿ ನ್ಯೂ ಇಯರ್ಗಾಗಲಿ ನಾವೆಲ್ಲೂ ಹೋಗಿರಲಿಲ್ಲ. ಹಾಗಾಗಿ ಮಮ್ಮಿ ಅಂತಿದ್ರು, ಈಗ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಡಿನ್ನರ್ಗೆಲ್ಲ ನಾವು ಹೊರಗಡೆ ಹೋಗೋಣ ಅಂತ. ಸೊ ಮನೆಗೆ ಹೋಗಿ ಒಂದು 2 hours ಕಂಪ್ಲೀಟ್ ರಿಲ್ಯಾಕ್ಸ್ ಮಾಡಿಕೊಂಡು, ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ಚೆನ್ನಾಗಿ ಮೈಂಡು ಬಾಡಿ ರಿಲ್ಯಾಕ್ಸ್ ಮಾಡ್ಕೊಂಡ್ವಿ. ಹಾಗೆ ನಾನು ಹೇಳಿದ್ನಲ್ಲ, ಖುಷಿ ಆಗ್ಬಿಡ್ತು ನನಗಂತೂ. 2 ತಿಂಗಳಿಂದ ಕಾದಿದ್ದು ನಾನು ದೇವ್ರ ದರ್ಶನ ಮಾಡ್ಕೋಬೇಕು ಅಂತ. ಮತ್ತೆ ಇನ್ನೊಂದು ಸೆಲ್ಫಿ ಫೋಟೋ ತೋರಿಸ್ತಾ ಇದ್ದೀನಿ ನೋಡಿ. ಇದು ನಾವು ಹೋಗಿದ್ದು ಬ್ಲೂ ಮೂನ್ಗೆ. ಯೂಶಲಿ ನಾನ್ ವೆಜ್ ಅಂದರೆ ನಾವು ಬ್ಲೂ ಮೂನ್ಗೆ ಜಾಸ್ತಿ ಹೋಗ್ತೀವಿ. ಬ್ಯಾಂಗ್ಳೂರಲ್ಲಿ ಓಲಾ ಹೇಗಿದೆಯೋ ಹಾಗೆ ತುಮಕೂರಲ್ಲಿ ನಮ್ಮ ಯಾತ್ರೆ ಇದೆ. ಹಾಗಾಗಿ ಯೂಶಲಿ ಕಾರೆಲ್ಲ ಬುಕ್ ಮಾಡಲ್ಲ, ಆಟೋ ಬುಕ್ ಮಾಡಿಕೊಂಡು ಬ್ಲೂ ಮೂನಿಗೆ ಬಂದ್ವಿ. ಸಿಕ್ಕಾಪಟ್ಟೆ ಚಳಿ ಇತ್ತು. ಆ ಚಳಿಗೆ ಏನಾದರೂ ಸ್ಪೈಸಿ ತಿನ್ನಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ. ಯೂಶಲಿ ಬ್ಲೂ ಮೂನಿಗೆ ಬಂದಾಗ ನಮ್ಮ ಆಲ್ ಟೈಮ್ ಫೇವ್ರೇಟ್ ಈಸ್ ನುರಾನಿ. ಸಿಕ್ಕಾಪಟ್ಟೆ ಚಳಿ ಇದ್ದಿದ್ದಕ್ಕೂ ನುರಾನಿನ ಫುಲ್ಲು ಸ್ಪೈಸಿ ಮಾಡಿದ್ರು. ಸಖತ್ತು ಬಿಸಿ ಬಿಸಿ ಇತ್ತು, ಸೂಪರ್ ಟೇಸ್ಟಿಯಾಗಿತ್ತು. ಚಿಕನ್ ಲಾಲಿಪಾಪ್ ಕೂಡ ಆರ್ಡ್ರ್ ಮಾಡಿದ್ವಿ. ಮಮ್ಮಿ ನಾನ್ ವೆಜ್ ತಿನ್ನಲ್ಲ, ಅವ್ರಿಗೆ ಮಶ್ರೂಮ್ ಮಂಚೂರಿ ಆರ್ಡ್ರ್ ಮಾಡಿದ್ವಿ. ನೆಕ್ಸ್ಟು ಸ್ಟಾರ್ಟರ್ಸ್ ಆಯಿತು. ನೆಕ್ಸ್ಟ್ ಮೇನ್ ಕೋರ್ಸಲ್ಲಿ ನಾವು ಬಟರ್ ನಾನ್ ತೊಗೊಂಡಿದ್ವಿ, ಹಾಗೆ ಚಿಕನ್ ಕಡಾಯಿ ತೊಗೊಂಡಿದ್ವಿ. ಹೊಟ್ಟೆ ಎಲ್ಲ ತುಂಬ್ತಲ್ವಾ, ಸೊ ಲೈಟಾಗಿ ಲಾಸ್ಟಲ್ಲಿ ತಣ್ಣಗೆ ಏನಾದ್ರು ತಿನ್ಬೇಕಲ್ವಾ, ಹಾಗಾಗಿ ಬಟರ್ ಸ್ಕಾಚ್ ಸ್ಕೂಪ್ ಕೇಳಿದ್ವಿ, ಇರಲಿಲ್ಲ. ಸ್ಟ್ರಾಬೆರಿ ಬ್ಲ್ಯಾಕ್ ಕರೆಂಟ್ ಹೇಳಿದ್ವಿ. ಅಳಿಯ ಬ್ಲ್ಯಾಕ್ ಕರೆಂಟ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ನಂತೆ ನನ್ನ ಮಗಳಿಗೆ. ಹಾಗಾಗಿ ನಾನು ಅದನ್ನೇ ತರಿಸ್ದೆ. ಬಟ್ ಅದು ಟಾನಿಕ್ ಥರ ಅನ್ನಿಸ್ತು. ಹೆಂಗೋ ಊಟ ಎಲ್ಲ ಮುಗೀತು. ಮಮ್ಮಿನ ಫೀಡ್ಬ್ಯಾಕ್ ಹೇಳಿದೆ, ಸಖತ್ತಾಗಿದೆ ಅಂದರು. ಆಮೇಲೆ ಬ್ಲೂ ಮೂನ್ಗೆ ಊಟಕ್ಕೆ ಬಂದಾಗೆಲ್ಲ ಹೋಗಬೇಕಾದ್ರೆ ಇಲ್ಲಿ ಸ್ವೀಟ್ ಬೀಡ ತಿನ್ನೋದೊಂದು ರೊಟೀನ್ ಕೂಡ. ಮಗಳು ಫುಲ್ಲು ಬಾಯಲ್ಲಿ ಇಟ್ಕೋಬೇಕು ಅಂತ ಚಾಲೆಂಜ್ ಮಾಡಿದ್ಲು. ಸೊ ನಾವು ಚಾಲೆಂಜ್ ಸೋಲಕ್ಕಾಗೋದಿಲ್ಲ ಅಲ್ವಾ ಅವಳ ಮುಂದೆ. ಹಾಗಾಗಿ ಫುಲ್ಲು ಬಾಯಿ ತುಂಬ ಬೀಡ ತುಂಬಿಕೊಂಡು ಆಟೋ ಬುಕ್ ಮಾಡಿದ್ವಿ ಯಾತ್ರೆಯಲ್ಲಿ. ಮತ್ತೆ ನಮ್ಮ ಜರ್ನಿ ನಮ್ಮ ಮನೆ ಕಡೆಗೆ ಸೇಫ್ ಆಗಿ. ಇದಾಗಿತ್ತು ನಮ್ಮ ಲಾಸ್ಟ್ ಸಂಡೇ, ನಮ್ಮ ಫ್ಯಾಮಿಲಿ ಟೈಮ್, ನಮ್ಮ ಟೆಂಪಲ್ ರನ್, ಹಾಗೆ ನ್ಯೂ ಇಯರ್ ಪಾರ್ಟಿ. ಇದಾಗಿತ್ತು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಯಾರ್ಯಾರು ನನ್ನ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಮಾಡೋ ಎಲ್ಲ ರೆಸಿಪಿ ವೀಡಿಯೋಸ್ ಹಾಗೆ ಬ್ಲಾಗ್ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.